ಹಂಗೆ ಹಿಂಗೆ ಮಾಡಿ ಒಬ್ಬತ್ತೇನ ನಾನು ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡೀನಿ. ಅಂದ್ರೆ ನನ್ನ ಮೇಲೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬರೋಂಗೆ ಮಾಡ್ಕೊಂಡೀನಿ. ಇವಾಗ ಇನ್ನೊಬ್ಬರಿಗೆ ಏನಾದರೂ ಮಾಡಿ ಅವರಿಗೂ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರೋಂಗೆ ಮಾಡ್ಕೋಬೇಕು. ಯಾರನ್ನ ಮಾಡ್ಕೊಲಿ? ಒಟ್ಟಿನಲ್ಲಿ ಎಲ್ಲರ ಮನಸ್ಸನ್ನು ನಾನು ಗೆದ್ದುಬಿಟ್ಟೆ ಅಂತ ಅಂದ್ರೆ ಆವಾಗ ಕಾವೇರಿ ಮದುವೆನ ಕಾವೇರಿಯನ್ನು ಆರಾಮಾಗಿ ಮದುವೆ ಆಗ್ಬೋದು. ಇಲ್ಲ ಅಂದ್ರೆ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆ. ಅದಕ್ಕೆ ಹೇಗಾದರೂ ಮಾಡಿ ಒಬ್ಬೊಬ್ರದ ಮನಸ್ಸು ಗೆಲ್ಕೋಂತ ಹೋಗ್ಬೇಕು ನಾನು. ಎಸ್, ಹಂಗೆ ಮಾಡಬೇಕು. ಓ, ಬಂದ ಬಿಟ್ರಲ್ಲ ನಮ್ಮ ಸೆಕೆಂಡ್ ಅತ್ತೆ. ಇವಾಗ ಇವ್ರ ಹತ್ರ ಮಾತಾಡಬೇಕು. ಅರೆ ಮೇಡಮರ, ನೀವೆಲ್ಲ ಹೊಂಟಿರಿ ಈ ಕಡೆ? ಏನಾದರೂ ಬೇಕಿತ್ತಾ? ಹಂಗೇನಾದರೂ ಬೇಕಾಗಿದ್ರೆ ಹೇಳ್ರಿ, ನಾನು ತಂದು ಕೊಡ್ತೀನಂತ. ನೀವು ಯಾಕೆ ಹೊರಗಡೆ ಹೋಗ್ತೀರಿ ಅಷ್ಟು ದೂರ? ಅಯ್ಯೋ ಬೇಡಪ್ಪ, ಹಾಗೇನು ಬೇಡ, ನಡೀತೈತಿ. ಅದನ್ನೆಲ್ಲ ನಾನು ನೋಡ್ಕೋತೀನಂತ. ನೀ ಬೇರೆ ಕೆಲಸ ಏನಾರ ಇದ್ರೆ ಮಾಡ್ಬೇಕು. ಅಯ್ಯ, ಯಾಕ್ರಿ ಮೇಡಮರ ಹಂಗಂತೀರಿ? ನಾನು ಇರೋದೇ ಈ ಮನೆಯ ಕೆಲಸ ಮಾಡಕ್ಕಂತಂದು. ಹೇಳ್ರಿ, ಪರವಾಗಿಲ್ಲ, ಏನು ಹೆಲ್ಪ್ ಮಾಡ್ಬೇಕಂತಂದು. ಅದು ಏನಿಲ್ಲಪ್ಪ, ಹಿತ್ತಲ್ದಾಗ ಒಂದು ಒಲೆ ಹಚ್ಚಿನ, ಇನ್ನೊಂದಿಷ್ಟು ಕಟ್ಟಿಗೆ ಬೇಕಾಗೈತಾ, ಅದಕ್ಕೆ ತರಾಕ್ ಹೊಂಟಿದ್ದೆ ನೋಡು. ಅಯ್ಯೋ, ಅಷ್ಟೇ ತಾನೇ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೀವು ಆರಾಮಾಗಿ ಹೋಗಿ ಒಳಗಡೆ ಇರ್ರಿ, ನಾನು ಹೋಗಿ ಕಟ್ಟಿಗೆನ ತೊಗೊಂಬರ್ತೀನಂತ. ಅಯ್ಯೋ, ಕಟ್ಟಿಗೆನ ಒಂದು ಸ್ವಲ್ಪ ಕಡಿಬೇಕಪ್ಪ, ಕಡ್ದು ತೊಗೊಂಡು ಬರ್ಬೇಕು. ಕೊಡ್ಲಿಯಿಂದ ನಿಂಗೆ ಕಡಿಯಾಕೆ ಬರ್ತೈತಾನೆ ಏನಿಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ಕಟ್ಟಿಗೆ ಕಡ್ಕೊಂಡು ಒಳಗಡೆ ತೊಗೊಂಬರ್ತೀನಂತ. ಭಾಳ ಗಟ್ಟಿ ಅದಾವು ಕಟ್ಟಿಗೆ. ನೀ ಏನು ಬೇಡ, ನಾನು ಹೋಗ್ತೀನಿ ಬಿಡು. ಅಯ್ಯೋ ಮೇಡಮರ, ಇಂಥವು ಎಷ್ಟು ಸಲ ಮಾಡಿಲ್ಲ ನಾ ಕೆಲಸನ. ಎಷ್ಟು ಕಡ್ಗಿನ ಕಡ್ದು ಹಾಕಿಲ್ಲ ನಾನು ನಮ್ಮ ಮನ್ಯಾಗ. ನಮ್ಮ ಅವ್ಗೆ ಕಟ್ಗಿನೆಲ್ಲ ನಾನು ರೀ ಕಡ್ದು ಕೊಡ್ತಿದ್ದಿದ್ದು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಕಟ್ಗಿನ ಕಡ್ದು ಸಣ್ಣ ಕಟ್ ಮಾಡ್ಕೊಂಬಂದು ಕೊಡ್ತೀನಂತ, ಸರಿನಾ? ಹೌದಾ? ಹಾಗಾದ್ರೆ ಆನಂದ ನಿಂಗೆ ಎಲ್ಲ ಕೆಲಸ ಬರ್ತೈತಿ ಬಿಡಪ್ಪ. ಹ್ಞೂ, ಮತ್ತೆ ನನಗೆಲ್ಲ ಥರ ಕೆಲಸನೂ ಬರ್ತೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾ ತೊಗೊಂಬರ್ತೀನಂತ. ಸರಿನಪ್ಪ, ನನ್ನ ತಲೆ ಮೇಲಿರೋ ಒಂದು ದೊಡ್ಡ ಭಾರ ನಿಲ್ಲಿಸ್ಬಿಟ್ಟು ನೋಡಿ. ಸರಿ, ನೀನು ಕಟ್ಟಿಗೆ ತಂದು ಕೊಡು, ನಾನು ಒಳಗಡೆ ಒಂದು ಸ್ವಲ್ಪ ಅಡುಗೆ ಕೆಲಸ ಐತಿ, ಹೋಗಿ ಮಾಡ್ತೀನಂತ. ಅಂದಂಗ ಮೇಡಮರ, ನಿಮ್ಮ ತಲೆ ಒಂದು ಮಾತು ಹೇಳ್ಬೇಕಾಗಿತ್ತು. ಅರೆ ಹೇಳಪ್ಪ, ಅದರಲ್ಲಿ ಏನೈತಿ? ಮೇಡಮರ, ನಿಮ್ದು ಕೈಗುಣ ಅಂದ್ರೆ ಕೈಗುಣ ನೋಡ್ರಿ. ಏನು ಅಡುಗೆ ಮಾಡ್ತೀರಿ ನೀವು! ಅಬ್ಬಾ ಅಬ್ಬಾ ಅಬ್ಬಾ, ಬೆರಳನ್ನು ಕಡ್ಕೊಂಡು ತಿನ್ಬೇಕು ನೋಡ್ರಿ. ಅಷ್ಟು ಮಸ್ತ್ ಅಡುಗೆ ಮಾಡ್ತೀರಿ ನೋಡ್ರಿ ನೀವು. ನಿಜಾನಾ? ಹ್ಞೂ ರೀ, ನಿಜಾನ. ನಾನು ಯಾಕೆ ಸುಳ್ಳು ಹೇಳಿ, ನೀವೇ ಹೇಳ್ರಿ. ಎಷ್ಟು ಮಸ್ತ್ ಅಡುಗೆ ಮಾಡ್ತೀರಂದ್ರೆ, ಅಯ್ಯೋ ದೇವ್ರೆ, ನನಗಂತೂ ನಿಮ್ಮ ಕೈಯೇನು ಅಡುಗೆ ಎಲ್ಲ ಅಂದ್ರೆ ಎಲ್ಲನೂ ಇಷ್ಟ ನೋಡ್ರಿ. ಅಷ್ಟು ಮಸ್ತ್ ಮಾಡ್ತೀರಿ ಅಡುಗೆನ. ನಿಜ ಹೇಳ್ಬೇಕಂದ್ರೆ ನೀವು ದೊಡ್ಡ ದೊಡ್ಡ ಹೋಟೆಲ್ನಲ್ಲೂ ಇಷ್ಟು ಟೇಸ್ಟಿಯಾಗಿ ಅಡುಗೆ ಮಾಡೋಂಗಿಲ್ಲ. ಅಷ್ಟು ಟೇಸ್ಟಾಗಿ ಅಡುಗೆ ಮಾಡ್ತೀರಿ ನೋಡ್ರಿ ನೀವು. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಪ್ಪ ನಿಮ್ಮ ಅಡುಗೆ. ಅತ್ಯಾರ, ನಿಮ್ಮಂಗೆ ಅಡುಗೆನ ಈ ಜಗತ್ತಲ್ಲಿ ಯಾರಿಗೂ ಮಾಡೋಕೆ ಬರೋಂಗಿಲ್ಲ ನೋಡ್ರಿ. ಹೌದಾ? ಏನಂದಿಲ್ಲ ನೀನು? ಏನಂದಿಲ್ಲ ಹೇಳ? ಅಯ್ಯೋ, ತಪ್ಪಾಗೋಯ್ತ್ರಿ. ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನಮ್ಮಪ್ಪನ ತಂಗಿ ಒಬ್ರು ಸೇಮ್ ಡಿಟ್ಟು ನಿಮ್ಮಂಗೆ ಅದಾಡ್ರಿ. ಅದಕ್ಕೆ ಬಾಯಿ ತಪ್ಪಿ ಅತ್ತೆಯವರ ಅಂತ ಬಂದ್ಬಿಡ್ತು. ಏನೋ ತಪ್ಪು ತಿಳ್ಕೊಬೇಡ್ರಿ. ಪ್ಲೀಸ್ ರೀ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇನ್ಮೇಲೆ ಹೇಳಕ್ಕೆ ಹೋಗಂಗಿಲ್ಲ. ಅದು ಅಭ್ಯಾಸ ಬಲ್ಲಲ್ಲ, ಹಾಗಾಗಿ ಬಾಯಿ ತಪ್ಪಿ ಬಂದ್ಬಿಡ್ತು. ಅಯ್ಯೋ, ಇರಲಿ ಬಿಡಪ್ಪ, ನಡೀತೈತಿ. ಗಿಡಮರಲ್ಲ ಎದಕ್ಕಂತೆಪ್ಪ. ಚಂದನ ಅತ್ತಿಯರ ಅಂತ ಕರೆಯಂತಿ. ಕರಿಯಪ್ಪ ಕರಿ, ನಡೀತೈತಿ. ಕರೆಸ್ಕೊಳ್ಳೋದ್ರಾಗ ಏನು ಗಂಟೆ ಓದೈತಿ? ನಮ್ಮ ಹಳ್ಳಿಯಾಗ ಹಿಂಗೆ ಅಲ್ಲ, ಅಕ್ಕ ಅತ್ತಿ ಚಿಗವ್ವ ಚಿಕ್ಕಿ ಅಂತ ಹಿಂಗೆ ಓದಿಲ್ಲ ಕರಿಯೋದು. ನಡೀತೈತಪ್ಪ, ಕರಿ ಹಂಗೆ. ಒಂದು ನಿಮಿಷ ರೀ ಅತ್ತೆರ, ಬಂದೆ. ಪಾಪ ಹುಡುಗ ಭಾಳ ಒಳ್ಳೇದೈತಿ. ಹೇಳಿದ್ದು ಎಲ್ಲ ಕೆಲಸನೂ ಅಷ್ಟು ಚಂದ ಮಾಡ್ತೈತಿ. ಆಮೇಲೆ ಹಿರಿಯರಿಗೆಲ್ಲ ಎಷ್ಟು ಚಂದ ಗೌರವ ಕೊಟ್ಟು ಮಾತಾಡ್ತೈತಿ. ಭಾಳ ಚಲೋ ಹುಡುಗ ಅದನ. ಅರೆ, ಕೆಂಪು ಗುಲಾಬಿ. ಹ್ಞೂ ಅತ್ತೆ, ನಿಮ್ಗೆ ಕೆಂಪು ಕಲರ್ ಗುಲಾಬಿ ಹೂವು ಅಂದ್ರೆ ಭಾಳ ಇಷ್ಟ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಒಂದು ಕೆಂಪು ಕಲರ್ದು ಗುಲಾಬಿ ಹೂ ತೊಗೊಂಬಂದೆ. ಇಷ್ಟ ಆತ ಅತ್ತೆ? ಇದನ್ನ ಇಟ್ಕೋರಿ, ಚಂದ ಕಾಣಿಸ್ತೈತೆ ನಿಮ್ಗೆ. ಅಯ್ಯೋ ಪುಣ್ಯ ಬರ್ಲಪ್ಪ ನಿನಗೆ. ನನಗಂತೂ ಕೆಂಪು ಕಲರ್ ಗುಲಾಬಿ ಹೂವು ಅಂದ್ರೆ ಪಂಚಪ್ರಾಣ ಗೊತ್ತಾ. ಆದ್ರೆ ಈಗ ಇಟ್ಕೊಳ್ಳೋದು ಹೆಂಗೆ? ಮನ್ಯಾಗದೀನಿ, ಮತ್ತು ಯಾರು ಏನಾರ ಅನ್ಕೋತಾರ ಏನ. ಛೇ, ಅಯ್ಯೋ ಅತ್ತೆ, ಹೂವು ಇಟ್ಕೊಳಕು ಯಾವ ವಯಸ್ಸು? ಅದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಹೂ ಇಟ್ಕೋರಿ, ಭಾರಿ ಚಂದ ಕಾಣಿಸ್ತೀರಿ. ಒಳ್ಳೆ ಹೀರೋಯಿನ್ ಕಂಡಂಗೆ ಕಾಣಿಸ್ತೀರಿ. ಸರಿನಪ್ಪ, ನೀ ಇಷ್ಟೆಲ್ಲ ಹೇಳಾಕಂತಿ, ಪ್ರೀತಿಯಿಂದ ತಂದು ಕೊಟ್ಟೆ ಆದಮೇಲೆ ಇಟ್ಕೋತೀನಿ. ಬರ್ತೀನಿ ನಾನು. ಅಪ್ಪ, ಅಂತೂ ಇನ್ನೊಂದು ಅತ್ತೆ ಮನಸ್ಸನ್ನು ಗೆದ್ದೆ. ಮೊದಲು ಹೋಗಿ ಕಟ್ಟಿಗಿನ ತೊಗೊಂಬಂದು ಕೊಡ್ಬೇಕು ಅವರಿಗೆ. ರೀ, ಏನೋ ಮಾತಾಡ್ಬೇಕಂತ ಅಂದ್ರಲ್ಲ? ಅದ ಅವ್ವ ನಿನ್ನೆ ನಮ್ಮ ಕಾವೇರಿ ಮದುವೆ ವಿಷಯ ಮಾತಾಡಿದ್ಲ. ಅದಕ್ಕೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಕೊಂತಿದ್ದೆ.
ನೋಡ್ರಿ ಮಾವರ ಎಂಥ ಚಲೋ ಸಂಬಂಧ ಬಂದಿದ್ದು ಗೊತ್ತಾ. ಗೋರ್ಮೆಂಟ್ ನೌಕರಿ ಅಂತ ಹುಡುಗಗೆ ಆಸ್ತಿ ಗೀಸ್ತಿ ಎಲ್ಲ ಚಲೋ ಐತಂತ, ಒಳ್ಳೆ ಮನ್ತನ ಅಂತ. ಅವ್ರೇನಾರ ನಮ್ಮ ಕಾವೇರಿ ನೋಡಕ್ಕೆ ಬಂದಿದ್ದಿದ್ರೆ ನಿಜವಾಗ್ಲೂ ಒಪ್ಕೊಂಡ್ಬಿಡ್ತಿದ್ರು. ನಮ್ಮ ಕಾವೇರಿಗೆ ಏನು ಕಮ್ಮಿ ಆಗೈತಿ, ಹೌದಿಲ್ರಿ ಮಾವರ? ಆಕಿನೂ ಒಂದು ಒಳ್ಳೆ ಮನೆ ಸೇರ್ತಿದ್ದಿಲ್ಲ ಆದ್ರೆ ಅಕ್ಕ ಎಲ್ಲನೂ ಹಾಳು ಮಾಡಿ ಕೆಡಿಸ್ಬಿಟ್ಟು ಈಗ ಆಕಿ ಸೌಂದರ್ಯನಾಗ ನೋಡಕ್ಕೆ ಬರಂಗೆ ಮಾಡಿದ್ಲು. ಅಯ್ಯ ಪಂಚಮ, ಗೋರ್ಮೆಂಟ್ ನೌಕರಿ ತಂದು ಮಾತ್ರಕ್ಕೆ, ಆಸ್ತಿ ತಂದು ಮಾತ್ರಕ್ಕೆ ಮದುವೆ ಮಾಡಿಕೊಡೋದು ಚಲೋ ಅಲ್ಲವ. ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಬಡೋ ಹುಡುಗ ಗೋರ್ಮೆಂಟ್ ನೌಕರಿ ಮಾಡಬೇಕು, ಆದ್ರೆ ಅವನ ಗುಣ ಮಾತ್ರ ಚಲೋ ಇರಬೇಕು. ಈಗ ನೋಡ್ತಿಲ್ವ, ಬರೀ ಹೆಂಡತಿ ವರದಕ್ಷಿಣೆ ಕಿರುಕುಳ, ಹೆಂಡತಿನ ಸಾಯಿಸ್ಬಿಡೋದು, ಇಲ್ಲ ಅಂದ್ರೆ ಬರೀ ಎಲ್ಲರ ಮಂದಿ ಡಿವೋರ್ಸ್, ಬರೀ ಇವ ಕೇಸ್ ನಡೆದ ನೋಡವ. ಇಡೀ ರಾಜ್ಯ ನಮ್ಮ ದೇಶದಾಗ ಬರೀ ಇದ ಸುದ್ದಿನ ಕೇಳೋದಾಗೈತಿ. ಅದಕ್ಕೆ ಕಾವೇರಿ ಮದುವೆ ವಿಷಯದಾಗ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು. ಹೆಂಗೋ ನಮ್ಮ ನೇತ್ರವ ಒಂದು ಒಳ್ಳೆ ಮನೆ ಸೇರಿದ್ಲು, ಆಕಿದಂತೂ ಚಿಂತಿಲ್ಲ ಆದಂಗೆ ಆತು. ಹಂಗೆ ನಮ್ಮ ಕಾವೇರಿನೂ ಒಂದು ಒಳ್ಳೆ ಮನೆ ಸೇರಿದ್ಲಂದ್ರೆ ನಮಗೆ ಚಿಂತಿರಂಗಿಲ್ಲ. ಅದಕ್ಕೆ ನಾನೇನಂತೀನಿ, ನಮಗೆ ಪರಿಚಯ ಇರೋ ಸಂಬಂಧದಲ್ಲಿನ ನೋಡಿ ಮಾಡಿ ಚಲೋ ಸಂಬಂಧ ಯಾವುದೈತೆ ಅನ್ನೋದನ್ನು ನೋಡಿ ಒಂದು ಸಲ ಅಲ್ದ 10 ಸಲ ವಿಚಾರಿಸಿ ಮದುವೆ ಮಾಡ್ಕೊಳ್ಬೇಕು. ಸುಮ್ಮನೆ ಎಲ್ಲೋ ದೂರ ಗೊತ್ತಿಲ್ಲದೆ ಇರೋ ಸಂಬಂಧ ಅವು ಇವು ನೋಡೋದು ಮಾಡೋದು ಮುಂದೆ ಸಮಸ್ಯೆ ಆಗೋದು ಅದೆಲ್ಲ ಯಾವುದು ಬ್ಯಾಡ್ ಅಂತೀನಿ ನಾನಂತೂ. ಅಯ್ಯೋ ಮಾವರ, ಮೊನ್ನೆ ಬಂದಿದ್ದ ಸಂಬಂಧ ನಮ್ಮ ಪಲ್ಲವಿಗೆ ಗಂಡನ ಮನೆ ಕಡೆ ಇಲ್ಲ ಸಂಬಂಧ ಅಂತ, ಅವರಿಗೂ ಪರಿಚಯದಾರ ಅಂತವ್ರು. ಹಾಗಾಗಿ ಅತ್ತಿಯರು ಹೇಳಿದ್ದು. ಇರಲಿ ಬಿಡವ ಅಂಬವ್ವ, ಈಗ ಅದನ್ನು ಬಿಟ್ಟುಬಿಡ್ರಿ. ಹೆಂಗೋ ಆಕಿ ಸೌಂದರ್ಯ ನೋಡಕ್ಕೆ ಬರ್ತಾರಂತ ಅಂದಾರಲ್ಲ, ಇನ್ಮೇಲೆ ಅದನ್ನು ಮತ್ತೆ ಪದೇ ಪದೇ ಮಾತಾಡೋದು ಬೇಡ, ಸರಿ ಅನ್ಸಂಗಿಲ್ಲ. ಅದನ್ನ ಬಿಟ್ಟುಬಿಡ್ರಿ. ಆದ್ರೆ ಮುಂದಿನ ಸಲ ಮಾತ್ರ ನೋಡ್ತೀರಿ. ಹಂಗೆ ಕಾವೇರಿಗೂ ಈ ವಿಷಯದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಾಕಿ. ಯಾಕಂದ್ರೆ ಆಕಿ ಕಾಲೇಜ್ ಹೊಂಟಾಳ. ಈಗಂತೂ ಕಾಲ ಎಷ್ಟು ಕೆಟ್ಟೈತಂದ್ರೆ ಹೆಂಗಾರ ಮಾಡಿ ಬರೀ ಹುಡುಗಿಯರನ್ನ ಮಳ್ಳು ಮಾಡೋದ್ರಾಗ ಇರ್ತಾರೆ ಹುಡುಗರು. ಅದಕ್ಕೆ ಆಕಿಗೆ ಈ ವಿಷಯದಾಗ ಹುಷಾರಾಗಿರೋಂಗೆ ಹೇಳೋ ಜವಾಬ್ದಾರಿ ನಿಮ್ಮದು. ಈ ಲವ್ ಮಾಡೋದು, ಮದುವೆ ಆಗೋದು, ಮತ್ತು 2 ದಿನಕ್ಕೆ ಡಿವೋರ್ಸ್ ಆಗೋದು, ಬರೀ ಇಂಥ ಕೇಸ ನಡೆದ್ಬಿಟ್ಟವು. ಇಲ್ಲ ಅಂದ್ರೆ ಮೊದಲು ಅವನಿಗೆ ಮದುವೆ ಆಗಿಬಿಟ್ಟಿರ್ತೈತಿ, ಮತ್ತು ಇನ್ನೊಂದು ಲವ್ ಮಾಡಿ ಮದುವೆ ಆಗೋದು, ಬರೀ ಇಂಥವ ಕೇಸ್ ನಡೆದವು. ಅದಕ್ಕೋಸ್ಕರ ಈ ಲವ್ ಗಿವ್ ಯಾವುದು ಬೇಡ. ಚಂದನತಂಗ ನಾವು ನೋಡಿರೋ ಹುಡುಗನ್ನ ಮದುವೆ ಆಗಬೇಕಾಕಿ ಕಾವೇರಿ. ಅದಕ್ಕೆ ಆಕೆ ಹತ್ರ ನೀವು ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ. ಆಕೆ ಖಾಲಿ ಇದ್ದಾಗ ಆಕೆಗೆ ಚಂದನತಂಗ ತಿಳಿಸಿ ಹೇಳೋ ಜವಾಬ್ದಾರಿ ನಿಮ್ಮದು. ಅರ್ಥ ಆಯ್ತಾ? ಸರಿ ಆಯ್ತು ತಗೋರಿ. ನಿಮ್ಗೆ ಗೊತ್ತಲ್ರಿ ನಮ್ಮ ಕಾವೇರಿ ಹೆಂಗಂತ ಅನ್ನೋದು. ಮತ್ತು ಅಕ್ಕಿ ಮೇಲೆ ಅನುಮಾನ ಪಡೋದಾದ್ರೆ ಯಾಕೆ ಹೇಳ್ರಿ? ಲಕ್ಷ್ಮಿ, ನನಗೆ ನನ್ನ ಮಗಳ ಮೇಲೆ ಏನೂ ಅನುಮಾನ ಇಲ್ಲ. ಆದ್ರೆ ಕಾಲ ಭಾಳ ಸರಿ ಇಲ್ಲ. ಈಗ ಹೆಂಗೈತಂದ್ರೆ ಭಾಳ ಸೂಕ್ಷ್ಮಿಯಾಗಿರ್ಬೇಕೀಗ. ಹೆಣ್ಮಕ್ಳು ಎಷ್ಟು ಸೂಕ್ಷ್ಮ ಇರ್ತಾರೋ ಅಷ್ಟು ಒಳ್ಳೆಯದು. ಅದಕ್ಕೋಸ್ಕರ ಅಕ್ಕಿ ವಿಷಯದಾಗ ಆಕಿನ ಸಣ್ಣಕ್ಕಿದಾಳ. ಆಕಿಗೆ ಏನಂತ ದೊಡ್ಡ ವಯಸ್ಸು ಏನಾಗಿಲ್ಲ. ಅದಕ್ಕೆ ಆಕಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳೋ ಜವಾಬ್ದಾರಿ ನಿಮ್ಮದು. ಆಕಿ ಯಾವುದೇ ಕಾರಣಕ್ಕೂ ಈ ಲವ್ ಮ್ಯಾರೇಜ್ ನನಗಂತೂ ಅದು ಇಷ್ಟನೇ ಇಲ್ಲ. ಯಾಕಂದ್ರೆ ಈ ನನ್ನ ಮಗನ ವಿಷಯದಲ್ಲಿ ಆಗಿರೋದು ನೆನೆಸ್ಕೊಂಡ್ಬಿಟ್ರೆ ಲವ್ ಮ್ಯಾರೇಜ್ ಅಂದ್ರೆ ನನಗೆ ಸಿಟ್ಟು ಬಂದ್ಬಿಡ್ತೈತಿ. ಅದಕ್ಕೆ ಆಕಿಗೆ ಯಾವುದೇ ಕಾರಣಕ್ಕೂ ಈ ಲವ್ ಗಿವ್ ಅದು ಯಾವುದು ಆಗಬಾರ್ದು. ನಾವು ನೋಡಿರೋ ಹುಡುಗನ್ನ ಆಕಿ ಮದುವೆ ಆಗ್ಬೇಕು ಅಷ್ಟೆ. ನಮ್ಮ ನೇತ್ರ ವಿಷಯದಲ್ಲಾದರೂ ಅಷ್ಟೆ, ಅವ್ರ ಮನೆಯನ್ನಾರ ಬಂದು ಕೇಳಿದ ಮೇಲೆ ನಮ್ಮ ನೇತ್ರನ ಮದುವೆ ಆಗೈತಿ ಅಂದ್ರೆ ಆಕಿದು ಅರೇಂಜ್ ಮ್ಯಾರೇಜ್ ಥರನೇ ಆಗೈತಿ. ನಮ್ಮ ಕಾವೇರಿಂದು ಹಂಗೆ ಆಗಬೇಕು. ಯಾವುದೇ ಕಾರಣಕ್ಕೂ ಈ ಲವ್ ಮ್ಯಾರೇಜ್ ಅದು ಇದು ಯಾವುದು ಬೇಡ. ನನಗಂತೂ ಈ ಲವ್ ಮ್ಯಾರೇಜಿಂದ ಕೇಳಿ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ನಿಮ್ಗೆ ಲಕ್ಷ್ಮಿ, ನಿನಗೆ ನನ್ನ ಫ್ರೆಂಡ್ ಭೀಮ್ಯಾ ಅಂತ ಇದ್ದ, ನೆನಪೈತನ? ಅವಾಗ ಬರ್ತಿದ್ದಲ್ಲ ನಮ್ಮ ಮನೆಗೆ, ಅವನಿಗೆ 2 ಹೆಣ್ಮಕ್ಳಿದ್ದು, ನೆನಪೈತನ ನಿನಗೆ? ಅಯ್ಯೋ ಭೀಮೇಶ್ ಅಣ್ಣಾರ, ಅಯ್ಯ ಅವ್ರನ್ನ ಮರೆಯೋಕ್ಕಾಗತ್ತನ್ರಿ? ನೆನಪೈತಿ. ಅವಾಗೆಲ್ಲ ಇಲ್ಲಿ ನಮ್ಮೂರಾಗ ಇಲ್ಲೇ ಇದೇ ಊರಾಗಿದ್ದಾಗ ಬರೋದು ಹೋಗೋದು ಎಲ್ಲ ಮಾಡ್ತಿದ್ರಲ್ಲ. ನಾ ಮಾಡಿದ ರೊಟ್ಟಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಿದ್ರು ಅವರು. ಯಾಕ್ರಿ ಏನಾಯ್ತು? ಅವ ಭೀಮ್ಯಾನ ಮಗಳ ಸಣ್ಣಕ್ಕಿ, ದೊಡ್ಡಕ್ಕಿದ ಮದುವೆ ಆಗೈತಿ ಆಗಲೇ. ಸಣ್ಣಕ್ಕಿದು ಹಿಂಗೆ ಲವ್ ಮ್ಯಾರೇಜ್ ಆಯ್ತಾ. ಹುಡುಗಿ ಲವ್ ಮಾಡಿದ ಮನ್ಯಾಗ ಹಿಂಗೆ ಒಪ್ಪಿಸಿ ಮದುವೆ ಆದ್ರೆ, ಮದುವೆ ಆಗಿನ ನೆಟ್ಟಿಗೆ 6 ತಿಂಗಳೂ ಆಗಿಲ್ಲ ಆಗಲೇ ಡಿವೋರ್ಸ್ ತನಕ ಹೋಗೈತಿ. ಮೊನ್ನೆ ಕೋರ್ಟ್ನಾಗ ಕೇಸ್ ನಡೆಯಕ್ಕೆ ಕುಂತೈತಂತ. ಅದನ್ನು ಹೇಳಿ ಭೀಮ್ಯಾ ನಿನ್ನೆ ಮನಸ್ಸಿಗೆ ಭಾಳ ಬೇಸರ ಮಾಡ್ಕೊಂಡಿದ್ದ. ನಿನ್ನೆ ಸಿಕ್ಕಿದ್ದ, ಹೇಳಿದ ಇದನ್ನೆಲ್ಲ. ಅದಕ್ಕೆ ಹೇಳಾಕೊಂತೀನಿ, ಕಾವೇರಿ ವಿಷಯದಲ್ಲಿ ಒಂದು ಸ್ವಲ್ಪ ನೀವೆಲ್ಲರೂ ಹುಷಾರಾಗಿರ್ರಿ. ಆಕೆ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೊಳ್ಬಾರ್ದು. ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅಯ್ಯೋ ಏನ್ರಿ ನೀವು ಹಿಂಗೆ ಅನ್ನಕೊಂತೀರಿ? ಅಯ್ಯೋ ಪಾಪ, ಮತ್ತೀಗ ಹುಡುಗಿ ಗತಿ ಹೆಂಗ್ರಿ? ಮದುವೆ ಆಗಿನ 1 ವರ್ಷನೂ ಆಗಿಲ್ಲ ಅಂತಂದ್ರೆ ಹೆಂಗ್ರಿ ಇದು? ಅಯ್ಯೋ ಮಾವರ, ಭಾಳ ಒಳ್ಳೆ ಮನುಷ್ಯರಲ್ಲನ್ರಿ ಅವರು. ಅಂಥ ಒಳ್ಳೆಯರಿಗೆ ಹಿಂಗಾಗೈತಾ? ಆ ಹುಡುಗಿನೂ ಭಾಳ ಒಳ್ಳೇದಿತ್ತಲ್ರಿ. ಹೂನವ, ಇವ್ರೇನೋ ಒಳ್ಳೆಯವರು. ಆ ಹುಡುಗ ಅದನ್ನಲ್ಲ, ಆ ಹುಡುಗ ನೆಟ್ಟಿಗಿಲ್ಲಾಗಿತ್ತು. ಬರೀ ಮದುವೆ ಆಗೋದು, ಹಿಂಗೆ ಲವ್ ಮಾಡೋದು, ಮದುವೆ ಆಗೋದು, ಆಮೇಲೆ ಡಿವೋರ್ಸ್ ಕೊಡೋದು, ಮತ್ತು ಇನ್ನೊಂದು ಮದುವೆ ಆಗೋದು, ಇಂಥ ಚಟ ಅದಾವಂತ. ಹಾಗಾಗಿ ಈಗ ನಮ್ಮ ಕಾವೇರಿ ಹೆಣ್ಮಕ್ಳು ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು. ಅದಕ್ಕೆ ಹೇಳಾಕೊಂತೀನಿ, ಕಾವೇರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳೋ ಜವಾಬ್ದಾರಿ ನಿಮ್ಮದು. ನೀವು ಆಕಿ ಮೇಲೆ ಭಾಳ ಅಂದ್ರೆ ಭಾಳ ಲಕ್ಷ್ಯ ಇರಬೇಕು. ಅರ್ಥ ಆತಿಲ್ಲ?
ಈ ಲವ್ ಮ್ಯಾರೇಜ್ ಈ ಮ್ಯಾರೇಜ್ ಎಲ್ಲ ನಮ್ಮ ಮನ್ಯಾಗ ನಡೆಯಂಗಿಲ್ಲ, ನಮ್ಮ ಮನೆ ತಂದಾಗ ಅದು ನಡೆಯಂಗಿಲ್ಲ ಅಂತಂದು ಆಕೆಗೆ ಒಂದು ಸ್ವಲ್ಪ ತಿಳಿಸಿ ಹೇಳೋ ಜವಾಬ್ದಾರಿ ನಿಮ್ಮದು. ಸರಿ ಆಯ್ತು ತಗೋರಿ. ಇದನ್ನು ಕೇಳಿ ನನಗಂತೂ ಭಾಳ ಬೇಸರ ಆತಪ್ಪ. ಪಾಪ ಎಂಥ ಚಲೋರು ಭೀಮೇಶ್ ಅಣ್ಣರು, ಅವರಿಗೆ ಹಿಂಗಾಗೈತೆ ನೋಡ್ರಿ. ಸರಿ ತಗೋರಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಂತ, ಕಾವೇರಿಗೆ ತಿಳಿಸಿ ಹೇಳ್ತೀವಂತ. ಮಾವರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಕಾವೇರಿ ಹಂಗೇನಾರ ಇದ್ರೆ ನಮ್ಮ ಹತ್ರ ಎಲ್ಲ ಹೇಳ್ಕೊತಾಳೆ. ಆಕೇನು ಹಂಗೇನು ಮುಚ್ಚಿಡಂಗಿಲ್ಲ. ಆದರೂ ಆಕೆ ಹತ್ರ ಈ ವಿಷಯ ನಾವು ಮಾತಾಡ್ತೀವಂತ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಚಿಂತೆ ಮಾಡಬೇಡ್ರಿ. ಸರಿ ಆತ್ರವ, ಯಾಕಂದ್ರೆ ನೀವು ಆಕೆ ಹತ್ರ ಮಾತಾಡಿದ್ರೆ ಆಕೆ ಅರ್ಥ ಮಾಡ್ಕೋತಾಳ, ಅದಕ್ಕೆ ಮಾತಾಡ್ರಿ ಅಂತ ಹೇಳಿದ್ದು. ಸರಿ, ನನ್ನೊಂದು ಕೆಲಸ ಐತಿ, ನಾ ಹೊಲ್ದಾಗ ಹೋಗ್ಬರ್ತೀನಿ. ಸರಿ ಆತ್ರಿ. ಪಾಪ ಭೀಮೇಶ್ ಅಣ್ಣರು ಎಂಥ ಒಳ್ಳೆ ಜನ ನೋಡು, ಅವರಿಗೆ ಹಿಂಗಾಗೈತೆ ನೋಡು. ಯಾರು ನಂಬಕ್ಕೋ ಯಾರನ್ನ ಬಿಡಬೇಕೋ ಈಗಿನ ಕಾಲದಾಗ ಒಂದು ಗೊತ್ತಾಗಲ್ಲ ನೋಡು.